ಯೋಗ ಸ್ಥಿತಿ, ಇದು ಸಮಸ್ಥಿತಿ ಅಂತ ಹೇಳ್ತೀವಿ. ನಿಮ್ಗೆ ಹೇಳ್ಕೊಡ್ತೀನಿ, ನಾನು ಏನು ಹೇಳ್ಕೊಟ್ಟು ಬಂದಿದ್ದೀನೋ ಅಷ್ಟನ್ನು ನಿಮಗೆ ಹೇಳ್ಕೊಟ್ಟೇನೆ ನಮ್ಗೆ ಹೋಗೋದು ಮುಂಚೆ ನೋಡಿ. ಓಕೆ, ಆಗುತ್ತಾ? ಇರ್ತೀರಾ? ಇರ್ತೀರಾ? ನೀವು ಇರ್ತೀರಾ? ಅಥವಾ ಊರಿಗೆ ಹೋಗಿದ್ದೀರಾ ಅಥವಾ ಬಸ್ ಸಿಕ್ಕಲ್ಲ ನೋಡಿದ್ದೀರಾ? ಎಷ್ಟು ಗಂಟೆಗೆ? 5 ಗಂಟೆಗಾ? 4:15. ಇದು 3:30. ಬೇಕಾದಷ್ಟು ಜ್ಞಾನ ಯೋಗ ಅಂತ ಹೇಳ್ತಾರೆ. ಸೊ ಜ್ಞಾನ ಯೋಗಗಳು ಯಾರ್ಯಾರು ನಿಮಗೆ ನೆನಪಾಗ್ತಾರೆ ನೋಡಿ? ಬುದ್ಧ ಅಂತ ಹೇಳಿ, ಮಹಾವೀರ, ಆಮೇಲೆ ಬಸವಣ್ಣ ಅಲ್ವಾ, ರಮಣ ಮಹರ್ಷಿಗಳು, ವಿವೇಕಾನಂದ, ಇವರೆಲ್ಲ ಜ್ಞಾನವನ್ನ ಅಧ್ಯಯನ ಮಾಡಿ ಅವ್ರ ಜ್ಞಾನ ಅಧ್ಯಯನ ಮಾಡಿದ್ರು, ಅವ್ರ ಜ್ಞಾನ ಯೋಗಿಗಳು. ಆ ಜ್ಞಾನವನ್ನು ನಾವು ಸಂಪಾದನೆ ಮಾಡ್ತೀವಿ. ಅದು ಕೆಲವು ವ್ಯಕ್ತಿಗಳಲ್ಲಿ ಆದಂತಹ ಒಂದು ಬದಲಾವಣೆ. ಈಗ ಸಾಮಾನ್ಯ ವ್ಯಕ್ತಿಗಳಪ್ಪ ನಾವು, ಸರ್ವೇ ಸಾಮಾನ್ಯರು. ನನಗೆ ಯೋಗ ಗೊತ್ತಿಲ್ಲ, ಸರಿಯಾಗಿ ಊಟ ಮಾಡೋಕ್ಕೂ ಬರಲ್ಲ, ಅಥವಾ ಸರಿಯಾಗಿ ಊಟ ನನಗೆ ಸಿಗ್ತಾ ಇಲ್ಲ, ಏನೇನು ಬೇರೆ ಬೇರೆ ಎಲ್ಲ ಕಾರಣಗಳಿರ್ಬೋದು. ಸಾಮಾನ್ಯ ಮನುಷ್ಯರು, ಇವನಿಗೆ ಸಾಮಾನ್ಯ ಮನುಷ್ಯನೂ ಕೂಡ ಯೋಗ ಸಿದ್ಧಿಯನ್ನು ಸಿದ್ಧಿಸಿಕೊಂಡು ನಾನು ಕೂಡ ಅತಿಮಾನವ ಅಂದರೆ ಅತೀಂದ್ರಿಯ ಶಕ್ತಿಗಳನ್ನು ಪಡೆಯುವಂತಹ ಜ್ಞಾನವನ್ನು ನಾನೂ ಪಡೆಯಬಲ್ಲೆ, ಆ ವಿದ್ಯೆಯನ್ನು ನಾನು ಕೂಡ ಕಲಿಯಬಲ್ಲೆ ಅನ್ನೋದನ್ನ ನಮಗೆ ಹೇಳಿಕೊಟ್ಟಂಥವರು ಪತಂಜಲ ಮುನಿಗಳು. ಯಾರು? ಯಾವಾಗ? 3500 ವರ್ಷಗಳ ಹಿಂದೆ. ಕಲ್ಪನೆಯನ್ನು ಮಾಡ್ಕೊಳಕ್ಕಾಗಲ್ಲ, ಎಷ್ಟು ತಲೆಮಾರ ಆಗುತ್ತೆ. ಅವಾಗಲೇ ಅವ್ರು ಹೇಳ್ಕೊಟ್ರು ನಮಗೆ. ಎಷ್ಟು ಕಲ್ತೀವಿ ನಾವು, ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಈಗ ಕಂಡ್ಕೊಂಡು ಅನ್ಕೊಳ್ತೀವಿ, ಪತಂಜಲಿ ಹೇಳಿದಾರ, ಅವ್ರು ಹೇಳ್ಕೊಟ್ರಾ, ಏನು ಸಿಕ್ತು, ಹೇಗೆ ಸಿಕ್ತು, ಈಗ ನಾವು ಕಣ್ಕಂಡು ಬಾಯಿ ಬಿಡ್ತಾ ಇದ್ದೀವಿ. ಹೌದಾ? ಏನು ಹೇಳ್ಕೊಟ್ರು ಅವರು ಪತಂಜಲಿ ಮುನಿಗಳು? ಅಷ್ಟಾಂಗ ಯೋಗ, ಹಠ ಯೋಗ ಅಂತ ಹೇಳಿ ಒಂದು ಪ್ರತಿಬಿಕೆಯನ್ನು ಮಾಡೋದು. ಅಷ್ಟಾಂಗ ಯೋಗ ಅಂದರೆ ಏನಿದೆ? ಅಷ್ಟಾಂಗ 8 ಮೆಟ್ಟಲುಗಳು ಇರುವಂತಹ ಯೋಗಶಾಸ್ತ್ರವನ್ನು ನಮಗೆ ತಿಳಿಯಪಡಿಸಿದರು. ಇದನ್ನು ಮಾಡಿ, ಇದನ್ನು ಯಾವ ರೀತಿ ಮಾಡಬೇಕು? ಹಾನೆಸ್ಟ್ ಆಗಿ, ಕ್ರಮಬದ್ಧವಾಗಿ ಅನುಷ್ಠಾನ ಅಂತ ಹೇಳಿದರು. ಆ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಈ ಯೋಗಶಾಸ್ತ್ರವನ್ನು ನಾವು ಕರಗತ ಮಾಡ್ಕೊಳ್ತೀವಿ. ನಾವು ಪ್ರಾಣಿ ಮನುಷ್ಯನಿಂದ ಮನುಷ್ಯನಾಗ್ತೀವಿ, ಮನುಷ್ಯನಿಂದ ದೇವತಾ ಮನುಷ್ಯನಾಗ್ತೀವಿ ಬರುತ್ತೆ ಅಂತ ಹೇಳಿಬಿಟ್ರು. ಆ ಅಷ್ಟಾಂಗ ಯೋಗ ಯಾವ್ಯಾವು ನಿಮಗೆ ಗೊತ್ತಿದೆ? ಹೇಳಿ ನೋಡಿ. ಅಷ್ಟ ಅಂಗಗಳು, ಅದಕ್ಕೆ ಯೋಗದೇ ಒಂದು ಏನು ಪದ ಶಬ್ದಗಳು. ನೀವು ಒಳ್ಳೆ ನಡೀತೆ ಕರೆಕ್ಟ್ ಇಲ್ಲ ಅಂತಲ್ಲ, ಆ ಶಬ್ದನೇ ಬೇರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, 8 ಅಂಗಗಳು. ಈ 8 ಅಂಗಗಳಲ್ಲಿ ಮೊದಲನೇದು ಯಮ. ಯಮ ಅಂದ್ರೆ ಯಾರು? ಯಮ ನಿಮ್ಮ ಫ್ರೆಂಡ? ಚಂದ್ರಗುಪ್ತ ಅವರಿದ್ದಾರೆ, ಅವನ ಒಡೆಯ ಯಮ. ಸೊ ಯಮದತ್ತು ಬಂದ ಅಂದ್ರೆ ತಾಂಡೋಗ್ತಾನಪ್ಪ ನಮ್ಮನ್ನ, ಹೌದಲ್ಲ? ಸೊ ಯಮ ಅಂದ್ರೆ ಕಾಲ. ಕಾಲ ನೀವು ಮುಗೀತು ಅಂದ್ರೆ ಹೋಗ್ತಾ ಇದೆ ಅಲ್ವಾ? ಯಾವಾಗ ಮುಗಿಯುತ್ತೆ ಕಾಲ? ಗೊತ್ತಾ? ನಿಜವಾದ ವಿದ್ಯೆ ಅಂದರೆ ನಾನು ಯಾವಾಗ ಸಾಯ್ತೀನಿ ಅನ್ನೋದು ತಿಳ್ಕೊಳ್ಳೋದೇ ನಿಜವಾದ ವಿದ್ಯೆ. ನೀವು ಬಿ ಎಡ್ ಮಾಡೋದಲ್ಲ, ನಾನು ಡಿಗ್ರಿ ಮಾಡೋದಲ್ಲ,
ಡಬಲ್ ಡಿಗ್ರಿ ಮಾಡೋದಲ್ಲ, ಅಥವಾ ರಿಸರ್ಚ್ ಮಾಡಿ ಯಾವುದೋ ಒಂದು ಕಾಲೇಜ್ ಪ್ರಿನ್ಸಿಪಲ್ ಆಗಿ ಇನ್ನೊಬ್ಬ ರಿಸರ್ಚ್ ಆಗಿ ಸೈಂಟಿಸ್ಟ್ ಆಗಿ ಇರೋದಲ್ಲ. ನಿಜವಾದ ವಿದ್ಯೆ ನಾನು ಯಾವಾಗ ಸಾಯ್ತೀನಿ ಅನ್ನೋದು ಒಂದು ವಾರ ಮುಂಚೆ ಅಥವಾ ಹೀಗೆ ತಿಳ್ಕೊಂಡು ಅದನ್ನೇ ಹೇಳ್ಕೊಟ್ಟೆ. ನನಗೂ ಗೊತ್ತಿಲ್ಲ ಮಾರ್ಗಗಳು, ಮಾರ್ಗ ನೀವು ಕಲಿತಾ ಇದ್ದಾರೆ. B.Ed ಮಾಡ್ಕೊಂಡ್ರೆ ಏನು ಬರುತ್ತೆ, ಮಕ್ಕಳಿಗೆ ಪಾಠಗಳು ಬರುತ್ತೆ. ಇಲ್ಲದೆ ಇದ್ರೆ ರೂಲ್ಸ್ ಪ್ರಕಾರ ಮಾಡೋಕ್ಕಾಗಲ್ಲ. ಇನ್ನೇನಿದ್ರು ನಮ್ಮ ಕೋಪದಿಂದ ಮಕ್ಕಳು ಮಾಡಿದ್ರೆ ನಿಮ್ಮ ಕೆಲಸ ಅದನ್ನು ಮಾಡಬೇಡ ಅಂತ ಹೇಳಬೇಕು B.Ed. ಸೊ ಯಾವ ರೀತಿ ಉತ್ತಮವಾಗಿ ನಾವು ಟೀಚ್ ಮಾಡಬೇಕು, ಮಕ್ಕಳ ಮನಸ್ಸನ್ನು ಯಾವ ರೀತಿ ಉಳಿಸ್ಕೋಬೇಕು ಅಲ್ವಾ, ಇದೆಲ್ಲದೂ ವಿದ್ಯೆನೇ. ಆದರೆ ಇಲ್ಲಿ ರಾಜಯೋಗ ಅಥವಾ ಹಠಯೋಗ. ಹಠಯೋಗ ಅಂತ ಯಾಕೆ ಹೇಳ್ತೀವಿ? ಹ ಮತ್ತು ಠ. ಹ ಅಂದರೆ ನೋಸಲ್ಲ, ನಾಸಿಕ ಅಲ್ಲ, ಎಡಭಾಗದಲ್ಲಿ ಉಸಿರಾಡ್ತೀವಿ, ಅದು ಎಡ, ಅದು ಇಡ, ಇಡ ನಾಡಿ. ಬಲಭಾಗದಲ್ಲಿ ಉಸಿರಾಡ್ತೀವಿ, ಇದು ಪಿಂಗಳ ನಾಡಿ, ಇದು ಸೂರ್ಯ ನಾಡಿ. ಇಡ ಮತ್ತು ಪಿಂಗಳ ಈ ಎರಡನ್ನೂ ಉಪಯೋಗ ಮಾಡಿ ಉಸಿರಾಟ ಮಾಡಿ ಆ ಯೋಗವನ್ನು ಮಾಡ್ತೀವಲ್ಲ, ಅದೇ ಹಠಯೋಗ. ಹ ಠ. ಓಕೆ, ಅದನ್ನೇ ರಾಜಯೋಗ ಅಂತ ಕರಿತೀವಿ, ಅದನ್ನೇ ಅಷ್ಟಾಂಗ ಯೋಗ ಅಂತ ಕರಿತೀವಿ. ಈಗ ಕ್ಲಿಯರ್ ಆಯ್ತಾ? ಸಾಮಾನ್ಯರು ಕೂಡ ಕಲಿಯುವಂತಹ ಯೋಗ ಯಾವುದು? ರಾಜಯೋಗ. ಕಲಿಯೋದು ಹೇಗೆ? 8 ಮೆಟ್ಟಿಲುಗಳು. ಮೊದಲನೇ ಮೆಟ್ಟಿಲು ಯಮ. ಯಮದಲ್ಲಿ ಏನೇನು ಬರುತ್ತೆ? 5 ಪಂಚ